ಒಂದ್ ವೇಳೆ ಹುಷಾರಿಲ್ಲಂಗಾಗಿದ್ರೆ ಏನು ತೊಂದರೆ ಆಗಿದ್ರೆ ಅವ್ರು ಬರಕ್ ಆಗಲ್ಲ ಅನ್ನೋ ಸಂಭವ ಇದ್ರೆ ಅಲ್ಲಿಂದ ಬೇಡ್ಕೊಂಡು ಸಾಕು. ದೇವರಲ್ಲೇ ಬರಬೇಕು. ಒಂದ್ ವೇಳೆ ಸಮಯ ಇದ್ದಾಗ ಉತ್ತರಿ ಬಂದವರು ಸಕಲಂತಮ್ಮ ಕರೆಕ್ಟಂತಮ್ಮ ಯಾರು ನಂಬಲ್ಲ, ನನ್ಗೆ ಗೊತ್ತಿಲ್ಲ, ನಾನು ದೇವರೇ ನಂಬಲ್ಲ, ಒಬ್ಬನೇ ಮಗ ಚೆನ್ನಾಗಿ ಮಲಗೇನೆ ಅಂದ್ರೆ ನಾವು ಕಾರಣಕ್ಕತ್ತಲ್ಲ ಹಾಳಾಗೋನಿ ಅಂತ ನಾವು ಬಿಟ್ಬಿಡ್ತೀವಿ. ಒಬ್ಬನೇ ಮಗಳು ಇಲ್ಲ ಮಗಳು ಬರಲ್ಲ, ಮಕ್ಕಳಾಗಿಲ್ಲ, ಹಳಮೆ ದೇವ್ರು ನಂಬಲ್ಲ ಅಂದ್ರೆ ಅವನ ಅವಿವೇಕಿ ಹುಡುಗಿ ನಂಬಿಕೆ ಹೋಗಕ್ಕಾಗಲ್ಲ. ಇದೇ ಎರಡನೇ ಪ್ರಶ್ನೆ ನಮಗೆ ಯಾರನ್ನ ನಮ್ಮ ಹಂಗಾದ್ರೆ ನೋಡಿ ನೆನಪಿಕೊಳ್ಳಿ, ಯಾರಿಗೆ ಕೋರ್ಟ್ ತಾಯಿನ ಮನೆ ಹೋಗಿ ಮಾತಾಡುತ್ತಾ. ಇನ್ನು ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಅಂತ ಕತ್ತಾರಿದ್ರೆ, ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಅಂತ ಕತ್ತಾರಿದ್ರೆ ಮೊದಲೊಂದು ಮೈಗೆ ರಂಧ್ರ ಹಾಕೊಳ್ಳಿ. ನಿಮಗೆ ನೆನಪಲ್ಲಿ ಬೆಲ್ಲದ ಪಾಲ್ ಕತ್ತಾರೆ, ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು. ನೆನಪಲ್ಲಿ ಹೆಸರು ಕಾಳು, ಕಡಲೆ ಅಕ್ಕ ಮಕ್ಕಳವೇ ಮಾವ ಅಲ್ಲಪ್ಪ ರಾಕ್ಷದವಳಿಗೆ ನಾನು ವಿಡಿಯೋ ಮಾಡಕ್ಕಾರ ಆಗುತ್ತಾ? ತಲೆ ಕೆಡಿಸ್ಕೊಂಡ್ಬಿಡ್ತೀಯ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೇ, ನಿಮ್ಮವ್ರು 5 ಜನ ಆಗ್ತಾರೆ. ನನ್ನ ತಂಗಿ ನನ್ನ ತಂಗಿ ಪ್ರೆಗ್ನೆಂಟ್ ಅಳಬಾರ್ದು ಬಂದಾರ. ಅಳಕ್ ಬಂದಿ ಇಲ್ಲಿಗೆ? ಅಳೋದೇನಿಲ್ಲಮ್ಮ. ಯಾರನ್ನೂ ದಯವಿಟ್ಟು ಆಡ್ಕೋಬೇಡಿ. ನಿಮಗೆ ರಿಕ್ವೆಸ್ಟ್ ಇಷ್ಟೇ, ಕೇಳ್ತೀರಾ? ಅದು ಯಾವ ಜನಾಂಗ ಆಗಲಿ, ಅದು ಯಾವ ಧರ್ಮ ಆಗಲಿ, ಕರೆಕ್ಟ್ ಹೌದಲ್ರಿ? ಯಾರ ಬಗ್ಗೆನೂ ಆಡ್ಕೋಬೇಡಿ. ಈಗೇನು ಅವ್ರವ್ರ ಕಷ್ಟಗಳು ಅನುಭವಿಸ್ಕೊಂತಾರೆ, ನೀವು ತಲೆ ಕೆಡಿಸ್ಕೋಬಾರ್ದು. ನೋಡಿ, ಒಬ್ಬರು ಮನ್ನಂದು ಎಷ್ಟು ಅಳ್ತಾರೆ, ಅವಾಗ ಬೇಜಾರಾಗುತ್ತೆ. ನೀನು ಅಳ್ಬಾರ್ದು ಸುಮ್ಕಿದ್ದೆ ಇಬ್ರು ಪಾಪ. ನಿನ್ನ ಹೆಸರೇನು? ಅಭಿ. ಯಾಕೆ ಅಳ್ತ ಸುಮ್ಕಿಲ್ಲ ಮಗ? ಯಾಕ ಅಣ್ಣ ಅನ್ಲೇ? ಯಾವ ಧರ್ಮ ಅಂದ್ರೆ ಅಣ್ಣ ಸುಮ್ಕಿ ತಲೆ ಕೆಡಿಸ್ಬಿಡತ್ತಮ್ಮ. ನಿಮ್ಗೆ ದೇವಸ್ಥಾನ ಎಲ್ಲ ಅದು ಪವಿತ್ರ ಸ್ಥಳ ಅಲ್ವಾ? ನಿನ್ನ ಅವಳು ಅಳ್ತಾಳೆ ನೋಡಿ, ತಂಗಿ ಪಕ್ಕ ಒಬ್ಬಳು ತಂಗಿ ಹೇಳ್ತಾಳೆ ನಿಮ್ಮಿಂದ. ಹೀಗೆ ಅಳ್ಬಾರ್ದು, ಗಮನಿಸ್ಬಿಟ್ಟು ನೋಡಿ. ಎಲ್ಲ ಅಳ್ತಾವೆ. ನಿಂಗೆ ನೋಡಿಲ್ಲ, ಅಲ್ಲಿ ನೋಡು, ಬರ್ತೀರಿ ನೋಡಲಿ, ಇಲ್ಲಿ ನೋಡಿ ನಿನ್ನ ಹೆಸರು ಅಳ್ತಾವ್ರೆ. ಅಲ್ಲಿ ನೋಡು, ಅವಳು ಅಳ್ತಾಳೆ ಅಲ್ಲಿ ಚಿಕ್ಕ ತಂಗಿ. ಎಲ್ಲ ಅಳ ಅವಶ್ಯಕತೆ ಇಲ್ಲ. ಇದು ಒಂದು ಏನು ಮಾಡೋಣ ಅಂದರೆ, ನಾನು ಏನು ಮಾಡೋಕ್ಕಾಗಿಲ್ಲ ಅಂದರೆ ಯಾರ ಬಗ್ಗೆ ಮಾತಾಡೋದು ಕರೆಕ್ಟ್ ಅಲ್ವೇಳ್ರಿ? ಏನು ನಮ್ಗೆ ಮಾಡೋಕ್ಕಾಗಲ್ಲ ಅಂದರೆ ಯಾರ ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ರೆ ಅವ್ರು ಆರೋಗ್ಯ ಇರ್ತಾರೆ. ಕರೆಕ್ಟ್ ಅಲ್ವೇಳ್ರಿ? ಕರೆಕ್ಟ್ ಹೇಳ್ರಿ ಅಲ್ವಾ? ಈಗ ಸ್ಥಳ ನಾನು ಅನ್ಸ್ಕೊಂತೀನಿ, ಒಬ್ಬರು ಬಾಬಾ ಅನ್ಕೊಂತೀನಿ, ಅಂತಾರಂತೆ. ಅವ್ಳು ನೆನಕನಕ್ಕೆ ಹೋಯ್ತಾನೆ. ಯಾಕೆ ನೀವು ಬೇರೆ ಜನಗಳು ಆಡ್ಕೊಂತೀರಿ ಅಲ್ವಾ? ಇನ್ನೊಂದು ಸ್ಟೋರಿ ನಡೆಯುತ್ತೆ, ಗಂಡಂಗೆ ಹುಷಾರಿಲ್ಲ ಅಂತ ಎಂಟು ಕೆಲಸಗಳು ಆಡ್ಕೊಂತೀರಿ. ಯಾಕೆ ನೀವೆಲ್ಲ ಈ ಥರ ಬುದ್ಧಿ ಕೊಡ್ತೀರಿ? ಬರೀ ಕಂಡ ಮನೆಯ ಬಗ್ಗೆ ನೋಡೋ, ನೀವು ನಿಮ್ಮನೆ ಬಗ್ಗೆ ಯಾವ ಯೋಚನೆ ಮಾಡ್ತೀರಿ ಅಂತ ನನ್ನ ಆಸೆ ಅಲ್ವಾ? ಯಾರ್ಯಾರು ಬ್ಯಾಡ್ ಬಿಹೇವ್ ಮಾಡ್ತೀರಿ, ಯಾರ್ಯಾರು ಕಂಡರ ಬಗ್ಗೆ ಮಾತಾಡ್ತೀರಿ, ದಯವಿಟ್ಟು ಇನ್ನೊಂದು ವಿನಂತಿ, ಹೆಣ್ಣಾಲಿ ಗಂಡ ನಿಮ್ಮ ಮನೆ ಬಗ್ಗೆ ನೋಡ್ಕೊಳ್ರಪ್ಪ ದಯವಿಟ್ಟು. ಕರೆಕ್ಟ್ ಅಂತಮ್ಮ? ನಿಮ್ಮ ಮನೆ ಬಗ್ಗೆ ನಿಮಗೆ ಗಮನವಿಲ್ಲ. ನಿಮ್ಮ ಮನೆ 12 ಅಡಿ ಗುಂಡಿ ಬಿಚ್ಕೊಳ್ರ, ಕಂಡ ಮನೆ ನೋಡಿ ಗುಂಡಿ ಬಿಚ್ಚಕೋಬೇಡಿ. ಹಂಗೆ ನಿನ್ನ ಪಾಪ ಆಗುತ್ತೆ. ಹಂಗೆ ನಿಮ್ಮ ಪಾಪನ ನೆನಪು ಮಾಡ್ತಾನೆ. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಉತ್ತು ಮಣ್ಣು, ಹಾಲು ಬೆಂಚು ಸ್ನಾನ ಮಾಡ್ಸಂಗಂತ ಪಾಪ ಮತ್ತೆ ಮಾಡ್ತಾನೆ. ತಲೆಗೆಸಬೇಡ. ಧೈರ್ಯವಾಗಿರು. ಧೈರ್ಯನೇ ಸಾಹಸಂ. ನನಗೂ ಬ್ಯಾಡ್ ಮೆಸೇಜ್ ಮಾಡ್ತಾರೆ. ನಿನ್ನ ಮುಟ್ಟಿನೆಲ್ಲ ಅದಕ್ಕೂ ಆಗ್ತಾರೆ, ಈಗ 7 ಮುಟ್ಟಿ ಇದಕ್ಕೂ ಆಗ್ತಾರೆ. ನಾನು ನಮ್ಮ ತಂಗಿಯರ ಅಕ್ಕನ ಮುಟ್ಟೋ ಅದಕ್ಕೆ ನನಗೆ ಇರೋದು. ಬೇರೆ ಮಗು ಮುಟ್ಟಾಗ ಅವ್ರು ಮುಟ್ಟಕ್ಕೆ ಹೇಗಿತ್ತು ಹಂಗೆ ಆಡ್ಕೊಂತಾರೆ. ಆಡ್ಕೊಂಡಾಗುತ್ತೆ. ಪಾಪ ಮಾಪ್ ಮಾತಾಡುತ್ತೆ, ತಲೆಗೆಸ ಮಾತಾಡುತ್ತಲ್ಲ ಆಯ್ತಾ? ಡೇಟ್ ಆಗ್ತೀನಂತೆ. ನಾವು ಒಳ್ಳೆ ಎಂಥ ಬುದ್ಧಿ ಕಲ್ತೀನಿ, ಇಂಥ ಬುದ್ಧಿ ಕಲಿಸಿರೋದು. ಹೊಟ್ಟೆಗಿಚ್ಚ ಅವನಿಗೆ, ಹೊಟ್ಟೆಗಿಚ್ಚಲ್ಲ ಅವನಿಗೆ. ಹಾಂ, ಗೊತ್ತಾಗುತ್ತೆ. ಈ ವಯಸ್ಸಿನ ರಾಮ ಲಕ್ಷ್ಮಣ ಹೊಟ್ಟೆಗಿಚ್ಚ ಅವನಿಗೆ ಅವಳ ಮಾಡಿದ್ದಾನೆ. ವಾವ್, ಸೂಪರ್. ನೋಡಿ ಸೀನ್ ನೋಡೋ ಅಲ್ಲಿಲ್ಲ ಇಂಥ ಮನೆ ಹತ್ರ ಆಸ್ತಿ ಗುದ್ದಾಡ. ಈಗ ಗುದ್ದಾಡ್ತಾವ ಅಮ್ಮಂಗೋಸ್ಕರ. ಈಗ ಅಮ್ಮಂಗೆ ಗುದ್ದಾಡ್ತಾವ್ರೆ ಸರಿಯಲ್ಲಿ. ಈಗ ಅಮ್ಮಂಗೋಸ್ಕರ ಗುದ್ದಾಡ್ತಾವ್ರೆ. ಆಂಟಿ ಈಗ ಅಮ್ಮಂಗೋಸ್ಕರ ಗುದ್ದಾಡ್ತಾರೆ. 20 ವರ್ಷ ಹಾಕಿದಂಗೆ ಆಸ್ತಿಗೋಸ್ಕರ ಗುದ್ದಾಡ್ತಾರೆ. ಹಾಂ, ಈಗ ಗ್ಲಾಸ್ ಹಾಕ್ರ ಅಲ್ವಾ? ಈಗ ಆಸ್ತಿ ಜಗಳ, ಅಮ್ಮನ ಜಗಳ. ಈಗ ಆಮೇಲೆ ನೀನ್ ಸತ್ಯ ಜಗಳ. ಏನ್ ಕೇಳ್ತಕ್ಕಂದ್ರೆ ಈರುಳ್ಳಿ, ಬೆಲ್ಲ, ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತೀನಿ, ನಂತರ ಹೋಗ್ಕೊಡ್ತೀನಿ. ಈರುಳ್ಳಿ, ಬೆಲ್ಲ, ಶುಂಠಿ ಅಳಬಾರ್ದು. ಯಾಕಂತ ತುಂಬಾ ಬೇರೆ ಆಗುತ್ತೆ ಸಂಜೆ ಮೇಲೆ 2-3 ದಿನ. ಆಮೇಲೆ ಏನ್ ಮಾಡ್ತೀರಾ, ಯಾವತ್ತು ನುಗ್ಗಿ ಸೊಪ್ಪು ನುಂಗ್ತೀರಾ ಅವತ್ತು ಕಂಪಲ್ಸರಿ ರಾಗಿ ಬಜ್ಜಿ ಬಿಟ್ಟಿರ್ತೀವಿ. ಸರಿಯಾಗುತ್ತೆ. ಇತ್ತೇನಪ್ಪ
ನೀವು ಹಿಂಸೆ ಮಾಡಿ ಮಕ್ಕಳನ್ನ ಮಾಡ್ತೀರ ಅವ್ರಿಗೆ. ನಾನು ಅಲ್ಲೇ ಸಂಭವಿಸಿಲ್ಲ ಅಂತಿರು ಅವಳಿಂದ ಯಾರು ಬರಲ್ಲ, ಯಾರ ಬರ್ತಾರೆ, ಯಾರ ಮಕ್ಕಳು ಕೊಡ್ತಾರೆ, ಹೋದ್ರೆ ಆಡ್ಕೊಳ್ತಾರೆ ಕಂದ ಹತ್ತಿರ ಅಲ್ವಾ? ಕರೆಕ್ಟಪ್ಪ ಸುಮ್ಮನೆ ಯಾವರು ನಿಮ್ಮೂರ ಕಣ ಊಟ ಮಾಡಿಸಿರೋದು ಪಾಪ, ನಿಮ್ಮೂರು ಊಟ ಕೊಡ್ತಾ ನನಗ ರೊಟ್ಟಿ ಕೊಡಲ್ವಾ? ಕೊಟ್ಟಿ ಹಂಗೆ ಹೇಳ ನೀವು ಹಿಂಗೆ ಗೊತ್ತು ಬಣಿಗಿನ ಹಾಕ್ಬಿಟ್ರೆ ಮೇಡಮ್ ನಾನು ನೋಡಿ ಮಕ್ಕಳೆಲ್ಲ ಅಳವಡಿಕೆ ಇಲ್ಲ. ನನ್ಗೆ 5 ಲಕ್ಷ ಮಗ ನನಗೆ ಎಷ್ಟು ಮಕ್ಕಳು ತಂಗಿ ತಂಗಿರಲ್ಲ ಬಂಗಾರ ಮಕ್ಕಳ ನನಗೆ 5 ಲಕ್ಷ ಕೋಪ 10 ಲಕ್ಷ ಮಗ ಖಂಡಿತ ತಂಗಿಯರು ಯಾರ್ಯಾರು ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಾಗಿ ನಂಬ್ಕೊಳ್ಳಿ. ದೇವರೇ ಮರಿ ಕಡೆ ಮಗುವಾದ್ರೆ ಬಂದು ಕರ್ಕೊಂಡಿರಿ, ಇಲ್ಲ ಒಂದೊತ್ತು ಊಟ ವ್ಯವಸ್ಥೆ ಎಲ್ಲ ಕುಡಿದು ಪಾರ್ಟಿ ಮಾಡಿ ಕೇಕ್ ಕಟ್ ಮಾಡೋ ಬದಲು ಬಂದು ಒಂದೊತ್ತು ಊಟ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಬರೋಕ್ಕಾಗಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕ ಅಂದಾಜ ಊಟ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಹೋಗಿ ಬಟ್ಟೆ ಕೊಡ್ತೀವಿ, ಊಟದ ಮಕ್ಕಳು ಊಟದ ಪ್ರಯುಕ್ತ ನಿಮ್ಮ ಮಕ್ಕಳು ಖುಷಿಗೆ ಮಾಡ್ತೀರ ಮಾಡೋಣ. ಎಷ್ಟು ಸಲ ಮದು ರಣಗಂಧನ ಬರುವಾಗ ರೊಟ್ಟೆಗೆ ಮಾಡಿನ ಒಂದು ಹಿಂಗೆಲ್ಲ ನೀವು ಕೊಯ್ಯಗಲ್ಲ ನಂಬ್ಕೊಂತ ನೋಡಿದ್ವಿ. ಈ ಕೇಕ್ ಕಟ್ ಮಾಡಿ ವೆಡ್ಡಿಂಗ್ ಅನಿಸೆ ಮಾಡಿ ದುಡ್ಡು ಹಣ ವ್ಯರ್ಥ ಮಾಡೋ ಬದಲು ನಿಮ್ಮೂರಾಗೆ ಡಿಜೆ ಹಾಕಿ ಕುಣಿಯೋ ಬದಲು ಗಣಪತಿ ಸೀಸನ್ ಶುರು ಆಗ್ತಾ ಇದೆ ಅನ್ನೋದಕ್ಕೆ. ಯಾಕಂದ್ರೆ ಸಾಮಾನ್ಯವಾಗಿ ನೋಡ್ತೀರಿ ಎಷ್ಟೋ ಜನ ಬಾಣ್ತಿನ ಮಲಗಿರ್ತಾರೆ, ಬಸ್ ಸ್ಟ್ಯಾಂಡ್ಸ್ ಮಲಗಿರ್ತಾರೆ, ವಯಸ್ಸಾದ ಮಲಗಿರ್ತಾರೆ, ಕಿವಿ ಕೇಳ್ದ ಮಲಗಿರ್ತಾರೆ. ನೀವು ಪಟಾಕಿ ಹೊಡೆದು ಡಿಜೆ ಹಾಕೋಣ ಬದಲು ಗಣಪತಿ ಈ ಕಡೆ ಗಣಪತಿನ ಶಬ್ದನ ಅಶಬ್ದ ಮಾಡೋ ಬದಲು ಒಳ್ಳೊಳ್ಳೆ ಭಕ್ತಿಗೀತೆ ಹಾಕ್ಕೊಂಡು ಭಾವಗೀತೆ ಹಾಕ್ಕೊಂಡು ಜನಕ್ಕೆ ಖುಷಿ ಕೊಡಿ. ಅದ್ರ ಬದಲು ಏನೋ ಹಾಕ್ಕೊಂಡು ಅಪ್ಪು ಹುಷಾರಿಲ್ಲ ಅವು ಹುಷಾರು ಹಾಡಾಕೊಂಡು ಅಪ್ಪಲು ಅವು ಹಾಡ್ಕೊಂಡು ಜನಕ್ಕೆ ಹಿಂಸೆ ಕೊಡೋದು ಗಣಪತಿ ಬೇಕೇನೋದಲ್ಲ. ಹೌದಾ ಅಲ್ವ ಹೇಳಿ? ಯಾರು ತೊಂದರೆ ಕೊಡೋದು. ಅದೇ ಬದಲು ಏನು ಮಾಡ್ತೀವಿ, ಸಂಘ ಮಾಡ್ಕೊಳ್ಳಿ. ಅದೇ ದುಡ್ಡು ಮಿಕ್ಕಿದಲ್ಲಿ ನಿಮ್ಮೂರು ಯಾರು ಬಡವ್ರಿಗೆ ಒಂದು ಸೀಟನ್ನು ಮನೆಗೆ ಕಳ್ಸಿಕೊಟ್ಟಿದ್ದಾರೆ, ಸೀಟ ಮನೆಗೆ ಕಳ್ಸಿಕೊಡಿ. ನಿಮ್ಮ ಅಪ್ಪ ಬರ್ಡ ಪ್ರಯುಕ್ತ, ನಿಮ್ಮ ವೆಡ್ಡಿಂಗ್ ಆನ್ಸ್ ಪ್ರಯುಕ್ತ, ನಿಮ್ಮ ಗಣಪತಿ ಪ್ರಯುಕ್ತ ಯಾರೋ ಬಡಬಗೆ ಸಹಾಯ ಮಾಡಿ. ದಯವಿಟ್ಟು ರಸ್ತೆ ಬ್ಲಾಕ್ ಮಾಡಬೇಡಿ, ಆಂಬುಲೆನ್ಸ್ ದಾರಿ ಬಿಡಿ. ಅಥವಾ ಯಾರಾದ್ರೂ ಪೇಷಂಟ್ ಮಲಗಿರ್ತಾರೆ, ಎಲ್ಲ ಹೋಗ್ತಾ ಇರ್ತಾರೆ, ರಸ್ತೆ ಬ್ಲಾಕ್ ಮಾಡ್ಕೊಳ್ಳೋದು ಅಲ್ಲಾಶ್ ಬರೀ ಅದೆಲ್ಲ ಮಾಡಬಾರ್ದು. ಇದೇ ನಿಮ್ಗೆ ವಿನಂತಿ. ಹೌದಲ್ವ? ಕರೆಕ್ಟಾಗಿ ಹೇಳಿ. ಕರೆಕ್ಟ್ ಹೌದಲ್ವಾ? ಡಿಜೆ ಹಾಕೋಣ ಬದಲು ಅದೇ ದುಡ್ಡಲ್ಲಿ ಒಂದು ಬೋರ್ ಹಾಸ್ಕೊಳ್ಳಿ ಬೇಸಿಗೆ